ಕುಮಟಾ ತಾಲೂಕಿನ ಬರ್ಗಿಯಲ್ಲಿ ಬೆಂಗಳೂರಿನ ಕಂಪಾನಿಯೋ ಸಂಸ್ಥೆಯ ಆಶ್ರಯದಲ್ಲಿ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದ ಸಹಯೋಗದಲ್ಲಿ ಭಟ್ಕಳದ ಪುನೀತ್ ವೆಲ್ನೆಸ್ ಸೆಂಟರ್ನಿಂದ ಸಾರ್ವಜನಿಕರಿಗಾಗಿ ಆಯೋಜಿಸಲಾದ 15 ದಿನಗಳ ಉಚಿತ ಫುಟ್ ಪಲ್ಸ್ ಥೆರಪಿ ಶಿಬಿರ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ಬರ್ಗಿಯ ಗ್ರಾಮ ಪಂಚಾಯತ್ನ ಅಂಬೇಡ್ಕರ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಶಿಬಿರದಲ್ಲಿ ಥೆರಪಿದಾರರಿಗೆ ಬರ್ಗಿ ಊರಿನ ಸಮಸ್ತರ ಪರವಾಗಿ ನಾಗರಿಕ ಸನ್ಮಾನ ಮಾಡಲಾಯಿತು. ಸನ್ಮಾನವನ್ನು ಸ್ವೀಕರಿಸಿದ ರಾಜೇಶ್ ನಾಯ್ಕ್ ಖೇಬ್ರಿ ಮಾತನಾಡಿ, ಸೇವೆಯನ್ನು ಗುರುತಿಸಿ ಆಧರಿಸುವ ಸಾತ್ವಿಕತೆಯಿಂದ ಬರ್ಗಿ ಊರಿನ ಸಜ್ಜನ ಬಂಧುಗಳು ತಮ್ಮ ಉದಾರತೆಯನ್ನು ಮೆರೆದಿದ್ದು ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ ಎಂದು ಹೇಳಿದರು. ಸೊ ಕೆಲವರು ಇಲ್ಲಿ ಬಂದವಾಗಲೇ ಗೊತ್ತಾಗಿದೆ ಈ ಒಂದು ಥೆರಪಿ ಅನ್ನುವಂಥದ್ದು ಏನು ಅಂತ. ಕೆಲವರು ಏನ್ ಮಾಡ್ತಾರೆ, ಬಂದು ಥೆರಪಿ ತಗೊಳ್ತಾರೆ, ಹೊರಗಡೆ ಹೋಗ್ತಾರೆ, ಅದೇನೋ ಕರೆಂಟ್ ಇಂದ ಥೆರಪಿ ಅನ್ಕೊಂಡು. ಕೆಲವರು ಏನ್ ಮಾಡ್ತಾರೆ, ಅಲ್ಲೇ ಹೆದರ್ಕೊಂಡು ಬಿಡ್ತಾರೆ. ಇಲ್ಲಿ ಬಂದು ಅದನ್ನ ಏನು ಅಂತ ಅದನ್ನ ತಿಳ್ಕೊಂಡಿರ್ತಾರೋ ಲಾಸ್ಟ್ ಕೊನೆ ತನಕನೂ ಕೂಡ ಆ ಕ್ಯಾಂಪ್ ಮುಗಿಯೋ ತನಕನೂ ಕೂಡ ಬರ್ತಾ ಇರ್ತಾರೆ. ಯಾಕಂದ್ರೆ ಆ ಒಂದು ಥೆರಪಿ ಅನ್ನುವಂಥದ್ದು ತುಂಬಾ ಅದರಿಂದ ಒಂದು ಒಳ್ಳೆ ರಿಸಲ್ಟ್ ಇದೆ. ಫಸ್ಟ್ ಟೈಮ್ ನಮ್ಮ ಈ ಒಂದು ಥೆರಪಿಯನ್ನು ತಗೊಳ್ಳೋದ್ರಿಂದ ಫಸ್ಟ್ ಟೈಮ್ ನಿದ್ರೆ ಮಾತ್ರ ತುಂಬಾ ಚೆನ್ನಾಗಿರ್ತದೆ. ಅಲ್ಲ, ನಮ್ಮ ಥೆರಪಿ ತಗೊಂಡಿದ್ದಾರೆ, ನಿದ್ರೆ ಅಲ್ಲ ಯಾರಿಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೇಳಿ. ಓಕೆ, ಹಾಗಾಗಿ ಏನಾಗುತ್ತಂದ್ರೆ ಫಸ್ಟ್ ಟೈಮ್ ಅಲ್ಲಿ ನಮಗೆ ಬೇಕಾಗಿರುವಂತ ಮುಖ್ಯವಾದದ್ದು ನಿದ್ದೆ ಚೆನ್ನಾಗೈತೆ. ನಿದ್ದೆ ಅಂದ್ರೆ ಹೇಗಿರ್ಬೇಕಂದ್ರೆ ಗಾಢವಾದ ನಿದ್ರೆ ಬರ್ಬೇಕು. ಈಗ ಕೆಲವರು ಏನ್ ಮಾಡ್ತಾರೆ, ನಿದ್ದೆ ಮಾಡ್ತಾರೆ. ಈಗ ಏನೋ ಹೊರಗಡೆ ಏನಾದ್ರು ಕೂಗಿದ್ರು ಕೂಡ ನಮ್ಗೆ ಎಚ್ಚರಿಕೆ ಆಗುತ್ತೆ, ಅಥವಾ ಮನೆಯಲ್ಲಿ ಯಾರಾದ್ರೂ ಕರೆದಿದ್ರು ಕೂಡ ನಮ್ಗೆ ಎಚ್ಚರಿಕೆ ಆಗುತ್ತೆ. ಸೊ ಕೆಲವರು ಏನ್ ಮಾಡ್ತಾರೆ, ನಿದ್ದೆಗೋಸ್ಕರ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಈ ಒಂದು ಥೆರಪಿಯನ್ನು ತಗೊಳ್ಳೋದ್ರಿಂದ ಎಷ್ಟು ಜನ ಮೆಡಿಸಿನ್ ಕೂಡ ಬಿಟ್ಟಿದ್ದಾರೆ ಈ ನಿದ್ದೆಗೋಸ್ಕರ. ಯಾಕಂದ್ರೆ ರಾತ್ರಿ ಮಲ್ಕೊಂಡಿದ್ರೆ ಕೆಲವು ಬೆಳಿಗ್ಗೆನೇ ಹೇಳ್ಬೇಕು. ಕೆಲವರು ಎಷ್ಟು ಜನ ನಮ್ಮ ಹತ್ರ ಕೇಳ್ತಾರೆ, ಸರ್ 5 ಗಂಟೆ ನಾನು ವಾಕಿಂಗ್ ಹೋಗ್ತಾ ಇದ್ದೆ, ಆದ್ರೆ ನಿಮ್ಮ ಥೆರಪಿ ತಗೊಂಡಂದ್ರೆ ಬೆಳಿಗ್ಗೆ ಏಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ವಿ. ಅಂದ್ರೆ ಅಷ್ಟು ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಇಂತಹ ಒಂದು ಅಭೂತಪೂರ್ವವಾದ ಸನ್ಮಾನವನ್ನು ನಿರೀಕ್ಷಿಸಿಯೇ ಇರಲಿಲ್ಲ. ಮುಂದೆ ಆಗುತ್ತದೆ ಎಂದು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬರ್ಗಿ ಊರಿನ ಮಹಾಜನತೆಯ ಹಾಗೂ ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದ ಗೌರವಕ್ಕೆ ಚಿರಋಣಿ ಎಂದು ದೀಕ್ಷಾ ಕುಮಟ ಸನ್ಮಾನ ಸ್ವೀಕರಿಸಿ ಸಂತಸದ ಮಾತುಗಳನ್ನಾಡಿದರು. ಮಿರ್ಜಾನಿನ ಪ್ರಿಯಾಂಕಾ ನಾಯ್ಕ್, ಸನ್ಮಾನವು ತಮ್ಮ ಸಾಧನೆಗೆ ಸಂದ ಗೌರವದ ದ್ಯೋತಕವಾಗಿರದೆ ಬರ್ಗಿ ಊರಿನ ಜನರ ಪ್ರೀತಿ ಮತ್ತು ಅಭಿಮಾನದ ಸಂಗತಿಯಾಗಿದೆ ಎಂದು ಹೇಳಿದರು. ಸನ್ಮಾನ ಸಮಾರಂಭಕ್ಕೆ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ್ದ ಹಿರೇಗುತ್ತಿಯ ಸ್ಪಂದನಾ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಶಿಕ್ಷಕರಾದ ಎನ್ ರಾಮು ಹಿರೇಗುತ್ತಿ ಮಾತನಾಡಿ, ಕಂಪಾನಿಯೋ ಸಂಸ್ಥೆಯ ಭಟ್ಕಳದ ಪುನೀತ್ ವೆಲ್ನೆಸ್ ಸೆಂಟರ್ನ ರಾಜೇಶ್ ನಾಯ್ಕ್ ಖೇಬ್ರಿ ನೇತೃತ್ವದ ತಂಡದ ಸೇವಾ ಮನೋಭಾವದ ಕಾರ್ಯವು ಅಕ್ಷರಶಃ ಶ್ಲಾಘನೀಯವಾಗಿದೆ. ಅವರನ್ನು ಆಪ್ತವಾಗಿ ಅಭಿನಂದಿಸುವ ಮೂಲಕ ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠವು ಬರ್ಗಿ ಊರಿನ ಘನತೆಯನ್ನು ಹೆಚ್ಚಿಸಿದೆ. ಕಂಪಾನಿಯೋದ ಥೆರಪಿ ಯಂತ್ರವು ದುಬಾರಿದಾಯಕವಲ್ಲದಂತೆ ಜನಸಾಮಾನ್ಯರಿಗೆ ಲಭ್ಯವಾಗಿ ಆರೋಗ್ಯವನ್ನು ನಿರಂತರವಾಗಿ ಕಾದುಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಇವತ್ತಿನ ಜನಮಾನದಲ್ಲಿ ಟ್ಯಾಬ್ಲೆಟ್ ಇಲ್ಲದೆ ಗುಣ ಆಗ್ಲಿಕ್ಕೂ ಸಾಧ್ಯ ಉಂಟು ಎಂಬಂತ ನಾನು ಒಂದು ವಿಚಾರ ಮಾಡ್ತಿದ್ದೆ. ಅದು ಬಂದು ಮಷೀನಲ್ಲಿ ಒಂದು 10-20 ನಿಮಿಷ ನಾನು ಕೂತಾಗ ಫಸ್ಟಿಗೆ ಅನಿಸ್ತು, ನಿಮಗೆ ಆದಾಗ ನನಗೂ ಕೂಡ ಭಾಸವಾಯಿತು, ಏನೋ ಜುಮ್ಜುಮಾಯ ಅನಿಸ್ತಾ ಉಂಟು ಅಂತ ನನಗೆ ಹೇಳಿದ್ರು. ನಮಗೆ ಆವಾಗ ಗೊತ್ತಾಯಿತು ಸ್ವಲ್ಪ ಮಟ್ಟಿಗೆ. ಆದರೆ ನಾನು ಬಂದು 1 ತಾಸು ತೆಗೆದುಕೊಂಡ್ಕೊಳ್ಳಿ ಅದು ಸಫಲ ಆಗುವುದಿಲ್ಲ. ಅದೆಲ್ಲ ಸಫಲ ಆಗಬೇಕಂದ್ರೆ ಅವರು ನಮಗೆ ಎಷ್ಟು ಟೈಮ್ ಕೊಟ್ಟಿರ್ತಾರೆ, ಡಾಕ್ಟರ್ ಮೆಡಿಸಿನ್ ಕೊಟ್ಟಿರ್ತಾರೆ, 1 ವಾರನೋ 1 ತಿಂಗಳನೋ. ಅದೇ ರೀತಿ 15 ದಿನನ ಆ ಒಂದು ಸಂಪನ್ಮೂಲ ಸರಿಯಾಗಿ 15 ದಿನ ಈ ಕ್ಯಾಂಪಿನ ಪ್ರಯೋಜನವನ್ನ ಪಡ್ಕೊಂಡವರಿಗೆ ಇದರ ಮಹತ್ವ ಅರಿವಾಗಿರ್ತದೆ. 1 ದಿನ 2 ದಿನ ಬಂದವರಿಗೆ ಅರಿವಾಗಿರುವುದಿಲ್ಲ. ತಮ್ಮ ದೇಹದಲ್ಲಿ ಆದಂಥ ದೈಹಿಕ ಬದಲಾವಣೆಯನ್ನು, ಮಾನಸಿಕ ಬದಲಾವಣೆ ಹೇಗಾಗಿದೆ, ಊಟ ಸೇರ್ತದೆ ಹೇಗೆ, ನಿದ್ರೆ ಸರಿಯಾಗಿ ಬರ್ತಾ ಉಂಟು ಹೇಗೆ, ಇವೆಲ್ಲದರ ಬಗ್ಗೆ ಸಮಗ್ರವಾದ ವಿವರಣೆ ಬೇಕಂದ್ರೆ ನಾವು ಈ ಕ್ಯಾಂಪಿಗೆ, ಈ ಒಂದು ಫುಟ್ ಪಲ್ಸ್ ಥೆರಪಿ ಕ್ಯಾಂಪಿಗೆ 15 ದಿನ ಯಾರು ಬಂದಿದ್ದಾರೋ ಅವ್ರ ಹತ್ರನೇ ಕೇಳಿದಾಗ ಸರಿಯಾದಂಥ ಮಾಹಿತಿ ಸಿಗ್ತದೆ. ಆದರೆ ಇಲ್ಲಿ ನೆರೆದಿರ್ತಕ್ಕಂಥ ಅನೇಕ ಫಲಾನುಭವಿಗಳು ಅತ್ಯಂತ ಚೆನ್ನಾಗಿ ವಿಷಯದ ವಿಶ್ಲೇಷಣೆ ಮಾರ್ಮಿಕವಾಗಿ ಈ ಒಂದು ಥೆರಪಿ ಫಲಪ್ರದವಾಗಿದೆ ಅಂತ ಹೇಳಿದ್ದಾರೆ. ಅದು ತುಂಬಾ ಖುಷಿ ಆಗ್ತದೆ. ಶಿಬಿರಾರ್ಥಿಗಳಾದ ಚಂದ್ರಕಾಂತ್ ಗಾಂವ್ಕರ್, ಟಿ.ಕೆ. ಪಟ್ಗಾರ್ ಹಾಗೂ ಭಾಗೀರಥಿ ನಾಯ್ಕ್ ಮೊದಲಾದವರು ಶಿಬಿರದ ಕುರಿತು ಸಕಾರಾತ್ಮಕವಾಗಿ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಪೀಠಾಧ್ಯಕ್ಷರಾದ ವೀರಣ್ಣ ಗಾಂವ್ಕರ್,
ನಿವೃತ್ತ ಶಿಕ್ಷಕ ಆರ್.ವಿ. ಪಟ್ಗಾರ್ ಹಾಗೂ ಪಂಚಾಯತ್ ಸದಸ್ಯೆ ಮಂಗಲಾ ನಾಯಕ್, ವೀಣಾ ನಾಯಕ್ ಹಿರೇಗುತ್ತಿ ಮೊದಲಾದವರು ಉಪಸ್ಥಿತರಿದ್ದರು. ಈ ಒಂದು ಥೆರಪಿಯಿಂದ ನಾವು ಎಷ್ಟೋ ವಿಷಯಗಳನ್ನು ತಿಳಿದುಕೊಂಡಂತಾಗಿದೆ. ಹಾಗೂ ನನಗೆ ಈ ಥೆರಪಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಕಾಲು ನೋವಿನ ಸಮಸ್ಯೆಯೂ ಇತ್ತು, ಕೈ ನೋವಿನ ಸಮಸ್ಯೆಯೂ ಇತ್ತು. ಕಾಲು ಆಪರೇಷನ್ ಮಾಡಿದ್ದರಿಂದ ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಆಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ. ಆದರೆ ಕೈ ನೋವಿನ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಸ್ಟಾರ್ಟಿಂಗ್ನಲ್ಲಿ ನನಗೆ ಗೊತ್ತಾಗಲಿಲ್ಲ, ಏನೋ ಹೆದರಿಕೆಯೂ ಇತ್ತು. ಕರೆಂಟ್ನಿಂದ ಏನೋ ಮಾಡ್ತಾರೆ ಅನ್ನೋ ಒಂದು ಹೆದರಿಕೆಯಿಂದ ಬರಲಿಕ್ಕೆ 2-3 ದಿವಸ ಲೇಟ್ ಆಗಿದೆ. ಆನಂತರ ಇವರು ಒಳ್ಳೆಯ ರೀತಿಯಿಂದ ನಮ್ಮನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಆದರೆ ಮೊದಲಿಗಿಂತ ಹೆಚ್ಚು ಜನ ಈಗ ಊರಿಂದ ಈಗ ಬರ್ತಾ ಇದ್ದಾರೆ. ಮೊದಲು ಹೆಚ್ಚು 2-4 ದಿವಸ ಯಾರಿಗೂ ಹೆಚ್ಚು ಗೊತ್ತಾಗಲಿಲ್ಲ. ಆದ್ದರಿಂದ ರಾಜೇಶ್ ಸರ್ ಅವರು ಮುಂದೆಲ್ಲಾದರೂ ಕಾಲಾವಕಾಶ ಸಿಕ್ಕಲ್ಲಿ ಇನ್ನೊಮ್ಮೆ ನಮ್ಮ ಬರ್ಗಿ ಊರಿಗೆ ಇಂಥದ ಒಂದು ಥೆರಪಿಯನ್ನು ತಂದು ಸಭೆಯನ್ನು ನಡೆಸಿಕೊಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಸುಜಾತಾ ಪಂಡಿತ್ ಸ್ವಾಗತಿಸಿದರು. ವನಿತಾ ಪಟ್ಗಾರ್ ವಂದಿಸಿದರು. ಪೀಠದ ಸಂಚಾಲಕ ಆರ್.ಜೆ. ನಾಯ್ಕ್ ಕಣ್ಮಣಿ ನಿರೂಪಿಸಿದರು. ಸಾಮಾಜಿಕ ಮುಖಂಡ ನಾರಾಯಣ್ ನಾಗು ನಾಯಕ್ ಹಾಗೂ ಅವರ ಧರ್ಮಪತ್ನಿ ಗೀತಾ ನಾಯಕ್, ಅಶೋಕ್ ಪಂಡಿತ್ ಹಾಗೂ ಚಂದ್ರಶೇಖರ್ ಆಚಾರಿ ಮೊದಲಾದವರು ಕಾರ್ಯಕ್ರಮದ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದರು. ಸಮಾರಂಭದ ಆರಂಭದಲ್ಲಿ ಅಗಲಿದ ಬಾಪು ಸದ್ಭಾವನಾ ಪ್ರಶಸ್ತಿ ಪುರಸ್ಕೃತ ಹೆಸರಾಂತ ವಿಜ್ಞಾನ ಶಿಕ್ಷಕರಾದ ಎಸ್.ಎಸ್. ಪೈ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮಂಜುನಾಥ್ ಗಾಂವ್ಕರ್, ನುಡಿಸಿರಿ ನ್ಯೂಸ್, ಕುಮಟಾ.